ಇದರಲ್ಲಿ ನಾ ಇದು ಮಾಡಿದರೆ ಒಂದ್ಸಲ ನಮ್ಮ ಸರ್ಕಾರದಿಂದನೇ ಒಂದು ವ್ಯವಸ್ಥೆ ಮಾಡಿದ್ರು. ಹಾಸನಲ್ಲಿ SBM ಏನೋ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲೊಂದು 4 ದಿನ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದ ಆಯುರ್ವೇದಕ್ಕೆ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಇವನ್ ನಮ್ಮಲ್ಲೇ ಸರ್ಕಾರಿ ಇದರೊಳಗೆ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅಂತಿದ್ದಾವೆ, ಅದರಲ್ಲೆಲ್ಲ ಮನೆ ಮದ್ದು ಕಾರ್ಯಕ್ರಮ ಈ ಸಾಕಷ್ಟು ಏನು. ಆಮೇಲೆ ಈಗ ನಮ್ಮ ಏನು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಯೋಗಾಸನ ಮಾಡೋ ಅಂಥದ್ದು, ಯೋಗ ಆ್ಯಕ್ಟಿವಿಟಿ, ಅದರಿಂದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡಿಸೀಸಸ್ ಕಂಟ್ರೋಲ್ ಮಾಡೋಕ್ಕೆ, ಈ ಮಧುಮೇಹ ಅಥವಾ ರಕ್ತದೊತ್ತಡ ಅಂತಿದ್ರಲ್ಲ ಅದೆಲ್ಲ ಇದು ಮಾಡೋಕ್ಕೆ ವ್ಯವಸ್ಥೆ ಸರ್ಕಾರದಿಂದನೇ. ಅಂದರೆ ನಮ್ಮ ಈಗ ಆಯುರ್ವೇದ ಪದ್ಧತಿ ಅಥವಾ ಬೇರೆ ಇನ್ನೇನು ಏನು ನಾವು ಹೇಳ್ತೇವೆ ಆಯುರ್ವೇದ ಇರ್ಬೋದು, ಯುನಾನಿ, ಸಿದ್ಧ, ಯೋಗ, ಹೋಮಿಯೋಪತಿ, ಇವೆಲ್ಲನೂ ಏನಂದರೆ ಇದ್ರ ಬಗ್ಗೆ ಸಾಕಷ್ಟು ಇನ್ನೂ ಜನರಿಗೆ ಮುಟ್ಟಂಗೆ. ಯಾಕಂದ್ರೆ ನಾವೆಲ್ಲ ಏನಂತಂದರೆ ನಮ್ಮಪ್ಪ ಇವನ್ನ ಮರಿತಾ ಇದ್ದೇವೆ. ಅಂದರೆ ಅದೇನು ನಿಮಗೂ ಗೊತ್ತಿರ್ಬೋದು, ಯಾಕಂದರೆ ಏನು ಯಾವ ಥರ ಇದು ಬದಲಾವಣೆ ಆಗ್ತದೆ ಇದು ವ್ಯವಸ್ಥೆ ಒಳಗೆ, ಅಥವಾ ಯಾವ ಥರ ಇದು ಇನ್ನೊಂದು ಏನಂದರೆ ಏನು ಬೇಡಿಕೆ ಇದೇನೋ ಅದನ್ನೇ ಪೂರೈಸೋಕ್ಕೆಲ್ಲ ಇಷ್ಟಪಡ್ತಾ ಇರ್ತಾರೆ. ಬೇಡಿಕೆ ಏನಂತ ನಿಮಗೂ ಗೊತ್ತು, ಅದಕ್ಕೇನು ಅದ್ರ ಜೊತೆ ನೀವು ಇದು ಮಾಡ್ತಾ ಇರ್ತೀರಿ. ಆದರೆ ಏನಂದರೆ ಕಾನೂನು ಚೌಕಟ್ಟಿನಲ್ಲಿ ನೀವು ಮಾಡಿ, ಕಾನೂನು ಚೌಕಟ್ಟು ಇದು ಅದು ಮೀರಿ, ಯಾಕಂದರೆ ಡಾಕ್ಯುಮೆಂಟೇಷನ್ನು ಅಷ್ಟೇ ಇಂಪಾರ್ಟೆಂಟ್, ದಾಖಲಾತಿ. ಈಗಿನ ಏನಂತಂದರೆ ಭಾಳಷ್ಟು ಅಲಿಗೇಷನ್ಸ್, ಅಂದರೆ ಎಲ್ಲ ದೂರು ಅಥವಾ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಅಥವಾ ಈ ಗ್ರಾಹಕರ ವೇದಿಕೆ ಅಂತೇಳಿ ಗ್ರಾಹಕರ ನ್ಯಾಯಾಲಯ ಇದೆ. ಆಮೇಲೆ ಸಣ್ಣ ಪುಟ್ಟದಕ್ಕೂ ಏನಂದ್ರೆ ಅವೇರ್ನೆಸ್ಸು, ಏನು ಮನುಷ್ಯ ಬರ್ತಾ ಬರ್ತಾ ಸಾಕಷ್ಟು ಶಿಕ್ಷಿತ ಆದರೆ, ಅಂದರೆ ಎಜುಕೇಟ್ ಆದ ಅಂತಂದರೆ ಅವನು ಎಜುಕೇಟ್ ಆಗೋದ್ರ ಜೊತೆಗೆ ತಾನೊಬ್ಬನೇ ಇದು ಮಾಡಲ್ಲ, ಈ ಸಮಾಜದ ಅಂಕು-ಡಂಕು ನೋಡೋಕ್ಕೆ ಇದು ಮಾಡ್ತಾನೆ. ಸಮಾಜದ ಅಂಕು-ಡೊಂಕು ತಿದ್ದ ಇದು ಎಲ್ಲ ಸರಿಪಡಿಸೋರು ಒಂದಿಷ್ಟು ಜನ ಎಲ್ಲರೂ ಇದ್ದರೆ ಅದರಿಂದ ದುರುಪಯೋಗ ಪಡಿಸ್ಕೊಳ್ಳೋರು ಇರ್ತಾರೆ. ಅದಕ್ಕೆ ನೀವೇನಂತ ಏನು ನೀವೆಲ್ಲ ಮಾಡ್ತಾ ಇದ್ದೀರಿ, ನಿಮ್ಮ ಇದ್ರೊಳಗೆ ದಾಖಲಾತಿ ಇಟ್ಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ, ಒಳ್ಳೆ ರೀತಿಯಿಂದ ಕೆಲಸ ಮಾಡೋದು ಖಂಡಿತವಾಗಿ ನನ್ನ ಯಾವತ್ತೂ ನಾಯಿರೋರಿಗೂ ಒಂದು ಯಾವಾಗಲೂ ಸಪೋರ್ಟ್ ಯಾಕಂದರೆ ಸಾಕಷ್ಟೆಲ್ಲ ನನಗೆ ಮೊನ್ನೆ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದೆ. ನಮ್ಮ ದೇಶ ಅತಿ ದೊಡ್ಡ ದೇಶ, 140 ಕೋಟಿ ಜನಸಂಖ್ಯೆ. ಅದರಿಂದ ಬೇರೆ ಬೇರೆ ಬರೀ ಏನಂದರೆ ಅಲೋಪತಿಗೆ ಇದು ಮಾಡೋಕ್ಕಾಗಿಲ್ಲ, ಬೇರೆ ಎಲ್ಲರೂ ಸೇರಿ ಎಲ್ಲರೂ ಇದಕ್ಕೆ ಕೈಗೂಡಿಸಿ ಮಾಡಿರೋದ್ರಿಂದ ಬೇರೆ ಏನು ದೇಶಗಳಲ್ಲಿ ಯುರೋಪಿಯನ್ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಏನು ಹಾನಿ ಆಯ್ತಲ್ಲ ಅದಕ್ಕಿಂತ ಕಡಿಮೆ ನಮ್ಮಲ್ಲಿ ಆಗಿದೆ. ಅಂದರೆ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಿದ್ದೀವಿ. ಮೊನ್ನೆದಾಗಿ ನಾನೊಂದು ಹೇಳ್ತೇನೆ, ಟೀಮ್ ಅಂತಂದರೆ ಯಾರಿಗಾರ ಗೊತ್ತಾ? ಟೀಮ್ ಅಂತಂದರೆ TEAM ಅಂತ. ಟೀಮ್ ಅಂದರೆ ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್ ಅಂತ. ಅಂದರೆ ಎಲ್ಲರೂ ಜೊತೆಯಲ್ಲಿ ಹೆಚ್ಚಿನ ಸಾಧಿಸೋಣ ಅಂತ. ಅದು ಇವರಲ್ಲ ಅವರಲ್ಲ ಯಾರಲ್ಲ, ಎಲ್ಲರೂ ಜೊತೆಯಲ್ಲಿದ್ದರೆ ಆಮೇಲೆ ಮನುಷ್ಯ ಬೇಸಿಕ್ಲಿ ಏನಂತಂದ್ರೆ ಸಂಘಜೀವಿ. ಏನು ಒಬ್ಬರಿಗಿರೋ ಅಂತ ಇದೈತಲ್ಲ, ಅದು ಏನು ನೀವು 50-60 ಜನ ಸೇರಿದಿರಲ್ಲ, ಆ ಸಂಘಟನೆ ಐತಲ್ಲ ಇನ್ನೂ ಬಲ ಇರುತ್ತೆ. ಏನಾದರೂ ಕೇಳೋ ಅಂಥದ್ದು ಮಾಡೋ ಅಂಥದ್ದಿರುತ್ತೆ. ಆ ಸಂಘಟನೆ ಇನ್ನೂ ನಿಮ್ಗೆ ಚೆನ್ನಾಗಿರಲಿ. ಮುಂದಿನ ದಿನಗಳಲ್ಲಿ ನೀವು ಏನು CME ಮುಂದುವರೆದ ವೈದ್ಯಕೀಯ ಶಿಕ್ಷಣ ಇದರಲ್ಲಿ ಇನ್ನೂ ನಡೆಸಿರಿ, ಸಂಘಟಿತ ಆಗಲಿ, ಒಳ್ಳೆಯ ಚಿಕಿತ್ಸೆ ಹಾವೇರಿ ಜನಕ್ಕೆ ಕೊಡ್ರಿ. ನಾನು ಕೊನೆಗೆ ಕೇಳ್ಕೊಳ್ಳೋದೇನಂತಂದ್ರೆ ಯಾರಿಗೆ ಏನೋ ತೊಂದರೆ ಆಗಬಾರ್ದು. ತೊಂದರೆ ಆಗದಂಗೆ ಏನು ಈ ಕಾನೂನುಗಳೆಲ್ಲ ಇದು ಮಾಡಿದ್ದಾರೆ ಅದಕ್ಕೆ ಅಡೆರೆನ್ಸ್ ಅಂತ ಪಾಲನೆ ಮಾಡ್ತಾ ಚೆನ್ನಾಗಿರೋಣ, ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಇಲ್ಲಿ ಕರೆಸಿ ಭಾಳ ವಿಶ್ವಾಸದಿಂದ ನಾನೇನು ಒಂದು 4-5 ದಿನದಿಂದ ಬಂದಲ್ಲಿ ಮಾಸೂರಿಗೆ ಬಂದು ನಾನೇನೋ ಒಂದು ವಿಸಿಟಿಗೆ ಬಂದಿದ್ದೆ, ಅಲ್ಲಿ ಕಂಪ್ಲೇಂಟ್ ಇದ್ದಿತ್ತು. ಬಂದಾಗ ಬಂದು ವಿಶ್ವಾಸದಿಂದ ಕರೆದು ಆಮೇಲೆ ಒಂದು 2 ಗಂಟೆ ಇರಲಿ ಅಂತ. ಖಂಡಿತವಾಗಿ ನನಗೆ ಇಲ್ಲಿ ಇದ್ದಿದ್ದು ಒಳ್ಳೆಯ ಇದು ಸಮಯ ಅಂತ. ಯಾಕಂದರೆ ನಾನು ಇದು ಸಾಕಷ್ಟು ತಿಳ್ಕೊಂಡೆ. ಯಾಕಂದರೆ 3 ಜನ ಒಳ್ಳೆಯ ಸ್ಪೀಕರ್ಸ್ ಅವರವರದೇ ಆದ ಇದ್ರೊಳಗೆಲ್ಲನೂ ಏನು ಆಚಾರ್ಯರ ಬಗ್ಗೆ ಅಥವಾ ಆಯುರ್ವೇದ ಪ್ರಾಕ್ಟೀಸ್ ಬಗ್ಗೆ ಎಲ್ಲ ಹೇಳಿದರು. ಇದನ್ನೇನಂತಂದರೆ ಬೇಸಿಕ್ಲಿ ನೀವು ಈಗೇನು ಇದು ಹೇಳಿದ್ರಲ್ಲ ಅದನ್ನ ಅಳವಡಿಸ್ಕೋಬೇಕು. ಯಾಕಂದರೆ ನಮ್ಮವ್ರದೇ ಇದು, ನಮ್ಮ ಭಾರತೀಯ ವೈದ್ಯ ಪದ್ಧತಿ.
ಇವೆಲ್ಲ ಬೇರೆದೇನೈತಲ್ಲ ಅದು ಬೇರೆ ಕಡೆಯಿಂದ ಬಂದಿರೋದಂತ ನಮ್ಮ ಭಾರತ ವಿದ್ಯೆ ನಮ್ಮದು ಅನ್ನೋದಕ್ಕೆ ನಾವು ಹೆಮ್ಮೆ ಪಡುವಂಥದ್ದು ಭಾಳ ಮುಖ್ಯ. ಇದೆಲ್ಲ ನೀವು ಮಾಡ್ತೀರಿ ಅಂತೇಳಿ ಆಶಿಸ್ತಾ ನನಗಿಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀನಿ.